ಸರಿ, ನಾವು ಅದ್ರ ಬಗ್ಗೆ ಏನೂ ಹೇಳಲ್ಲ, ರಾಜಕೀಯ ಏನೂ ಇಲ್ಲ. ಎಲ್ಲರೂ ಮಾತಾಡಿದ್ರಲ್ಲ, ಎಷ್ಟು ಜನ ಮಾತಾಡಿದ್ರು ಅದ್ರ ಬಗ್ಗೆ. ಅವ್ರೇನು ಪ್ರತಿ ವರ್ಷ ಹೋಗ್ತಾರೆ, ಹೊಸದೆಲ್ಲಿದ್ದಾರೆ, ಅವ್ರ ಸ್ವಂತ ದುಡ್ಡಿನಿಂದ ಹೋಗಿದ್ದಾರೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋಲ್ಲ. ಮತ್ತು ಇವತ್ತೇನು ಹೋಗಿಲ್ಲ, ಪ್ರತಿ ಸಾರಿ ಪ್ರತಿ ಸರ್ಕಾರದಲ್ಲಿ ಅವ್ರು ಹೋಗ್ತಾರೆ, ಅದರಲ್ಲಿ ಎಲ್ಲ ಪಕ್ಷದವರು ಹೋಗ್ತಾರೆ, ಕೂಡ ಹೋಗ್ತಾರೆ. ನಾವು ಹೋಗಲ್ಲ, ಇಲ್ಲ, ನಾವು ಎಲ್ಲಿ ಹೋಗಲ್ಲ, ನಾವು ಎಲ್ಲಿ ಕಳಿಸಲ್ಲ, ಇಲ್ಲೇ ಇರ್ತೀವಿ ನಾವು. ಪ್ರತಿ ಸಾರಿ ಹೋಗೋದಾಗಿದೆ, ಸುರ್ಜಾವಾಲ ಕಾರ್ಯ ಮಾಡಿ ಏನಕ್ಕೆ ಗೊತ್ತಿಲ್ಲ ಅದಕ್ಕೆ, ಸುಮ್ಮನೆ ಅನಾವಶ್ಯಕ ಗೊಂದಲ ಆಗ್ತಿದೆ ಅನ್ನೋದು ಪ್ರದರ್ಶನ ಇರ್ಬೋದು. ಪಕ್ಷದಲ್ಲಿ ಗೊಂದಲ ಆಗ್ತೈತೆ, ಹೋಗ್ಬೇಡ ಅಂತ ಹೇಳಿರ್ಬೋದು ಅಷ್ಟೇ. ಸೂಕ್ತ ಸಮಯ ಬಂದಾಗ ಸಿದ್ದರಾಮಯ್ಯನವರೇ ನಾಯಕತ್ವದ ವಿಚಾರದಲ್ಲಿ ಅವರೇ ಉತ್ತರ ಕೊಡ್ತಾರೆ ರಾಜ್ಯದ ಜನತೆಗೆ ಅಂತ ಅಂದರೆ ಬದಲಾವಣೆಯನ್ನ ಅವರೇ ಹೇಳ್ತಾರೆ. ಏನು ಅರ್ಥ? ನೋಡೋಣ, ಅದು ಕಾಲ ಬಂದಾಗ ನೋಡೋಣ. ಈಗ ಯಾಕಿದೆ ಈಗೇನು ಕಾಲ ಬಂದಾಗ ನೋಡೋಣ. ಕಾಲವೇ ಉತ್ತರ ಕೊಡುತ್ತೆ ಅಂತಾರೆ. ಕಾಲೇ ಉತ್ತರ, ಅದೇ ಕಾಯಬೇಕಲ್ಲ. ನೀವು ಹೆಂಗೆ ಕಾಯ್ತಾ ಇದ್ರಿ, ನಾವು ಹಂಗೆ ಕಾಯ್ತಾ ಇದ್ವಿ ಅಷ್ಟೇ. ಮಾಧ್ಯಮದವ್ರು ಹೆಂಗೆ ಕಾಯ್ತಿದ್ದಾರೆ, ನಾವು ಹಂಗೆ ಕಾಯ್ತಿದ್ವಿ ಅಷ್ಟೇ, ಯಾವಾಗ ಕ್ಲೋಸ್ ಆಗಿದೆ ಅಂತ. ಈ ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ. ಈಗ ಸರ್ಕಾರದಿಂದ ಸರ್ ಒಂದು ಆದೇಶ ಆಗಿದೆ, ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ನಿರ್ಬಂಧ ಹಾಕಲಾಗಿದೆ. ಅಂದರೆ ಎಲ್ಲಂದ್ರಲ್ಲಿ ನಾಯಕರ ರಿಯಾಕ್ಷನ್ ತಗೋಬಾರ್ದು, ನಿಗದಿತ ಸ್ಥಳದಲ್ಲೇ ತಗೋಬೇಕು ಅಂತ. ನಿಗದಿತ ಇದೆಲ್ಲ ಈಗ ಆಲ್ರೆಡಿ ನಿಲ್ಲಿದ್ರೆ ಅದಾದ ನಿಗದಿತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ ಅಷ್ಟೇ. ಒಂದು ಕಡೆ ನಿಮಗೇನು ಒಂದು ಫಿಕ್ಸ್ ಮಾಡಿದ್ದಾರೆ, ಎಲ್ಲರೂ ಹೋಗಿ ಅಲ್ಲೇ ಕೊಡ್ಬೇಕಂತ ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನಂಥದ್ದು ನಿರ್ಬಂಧ ಏನಿಲ್ಲ ರೀ. ನಿರ್ಬಂಧ ಎಲ್ಲಿದ್ದಾರೆ? ಮೊದಲು ಅವರು ವಿಧಾನಸೌಧದಲ್ಲಿ ರೌಂಡ್ಸ್ ಇತ್ತು ಸರ್. ಅಲ್ಲಿದೆ, ಮತ್ತು ಒಳಗಡೆ ಕರ್ಬೇಕಾದ್ರೆ ಅವ್ರು ಇನ್ವೈಟ್ ಮಾಡೇ ಬರ್ತಾರೆ. ನಿಮಗೆ ಪತ್ರ ಕೊಟ್ಟು ಕರೆಸ್ತೀವಿ, ನಿಮ್ಮನ್ನೇ ಸ್ವಾಗತ ಮಾಡ್ತೀವಿ. ಇಲ್ಲ, ಅದು ಗೊತ್ತಿಲ್ಲ, ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಎದಕ್ಕೆ ಮಾಡಿದ್ದಾರೆ ಕೇಳಿ. ದೃಷ್ಟಿಕೋನ ಅಂತಂದು ಹೇಳಿದ್ದಾರೆ ಸರ್, ಉಲ್ಲೇಖ. ವಿಧಾನಸೌಧದಲ್ಲಿ ಮಾಧ್ಯಮದವರು ಓಡಾಡಿದ್ರೆ ಭದ್ರತಾ ವೈಫಲ್ಯ ಆಗುತ್ತೆ. ಈಗ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಲ್ಲ, ಅದು ಯಾವ ರೀಸನ್ನು ಹಿನ್ನೆಲೆಯಲ್ಲಿ ಮಾಡಿದಂತ. ಸೊ ಅವ್ರು ಕೊಟ್ಟರೆ ಸರಿ ಇರ್ತದೆ. ಅವರು ಯಾವಾಗ್ರೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೆ ಹಿಂದೆ BJP ಸರ್ಕಾರದಲ್ಲಿದ್ದ ಇಂಥದ್ದು ಮಾಡಿರೋದು, ನಿಮ್ಮನ್ನು ತಂದು ಹಿಂದೆ ರಿವರ್ಸ್ ಹಾಕಿದ್ರು, ಅದು ನೆನಪಿದ್ದಾರೆ. ಅವಾಗ ಮಾಡಿದ್ರು ಅದು ಸರಿ. ಅದ್ರ ಬಗ್ಗೆ ನಾವೇನೇ ಅದು ಪವರ್ ಶೇರಿಂಗ್ ವಿಚಾರದಲ್ಲಿ ಅವ್ರು ಹೇಳೋದು ಸರ್. ನಾಯಿ ಯಾರೋ ಬಾಲ ಯಾರೋ ಗೊತ್ತಾಗಿಲ್ಲ ಸರ್, ಅವರು ಹೇಳಿಲ್ಲ. ಅವ್ರನ್ನ ಕೇಳ್ಬೇಕು ನೀವು. ಮತ್ತೆ ಕೇಳಿದ್ರೆ ಸ್ಪಷ್ಟೀಕರಣ ಹೇಳಿದ್ದಾರೆ, ನೀವು ಆ ಥರ ವ್ಯಾಖ್ಯಾನ ಮಾಡಿಬಿಡಂತ. ಅದು ಸಹ ಇಮಿಡಿಯೇಟ್ ಹೇಳಿದ್ದಾರೆ, ಅಲ್ಲೇ ನಿಮ್ಮ ಹೇಳೋದು ಜೊತೆಗೇನು ಹೇಳಿದ್ದಾರೆ. ಹಾಗೇನಿಲ್ಲ, ನಮ್ಮ ಹೈಕಮಾಂಡ್ ಗಟ್ಟಿದೆ, ಹಾಗೇನು ಅಲುಗಾಡಿಸ್ಲಿಕ್ಕೆ ಆಗೋಲ್ಲ ಯಾರು. ಮಾಡ್ತಾರೆ, ಬೇಗ ಮಾಡ್ತಾರೆ. ಮಾಡಬೇಕಂತ ಎಲ್ಲರೂ ಆಸೆ ಇದೆ, ಎಲ್ಲ ಶಾಸಕರದು, ಎಲ್ಲ ಮಂತ್ರಿಗಳದು, ಪಕ್ಷದ್ದು. ಬೇಗ ಮಾಡ್ತಾರೆ. ನಾವು ದಾರಿ ಕಾಯ್ತಾ ಇದ್ದೀವಿ, ಬೇಗ ಆಗಿಲ್ಲ ಅಂತ. ಕ್ಲೋಸ್ ಆಗ್ಬೇಕ್ರಿ ಮ್ಯಾಟ್ರಿ. ಇಲ್ಲಾಂದ್ರೆ ಬರೀ ದಿವಸ ಅದೇ ಆಗಿದೆ. ನಿಮ್ಮ ಜನ ನೋಡಿ ಬೇಜಾರಾಗಿದ್ದಾರೆ ಎಲ್ಲರೂ. ಶಾಸಕರು ದೂರ ಆಗಿರೋ ವಿಚಾರ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, ನಮ್ಮ ಟೀಮೇ ಬೇರೆ, ಅವ್ರ ಟೀಮೇ ಬೇರೆ ಅಂತ ಹೇಳಿದ್ದಾರೆ. ಟೀಮ್ ವೈಸ್ ಟೀಮು ಪಕ್ಷದಲ್ಲಿ ನಡೀತಾ ಇದೆ ಹೋಗೋದಕ್ಕೆ. ನೋಡಿ, ಇವ್ರು ಹೋದಾರು ಮೊದಲು ಕೂಡ ಹೋಗಿದ್ದಾರೆ, ಹೊಸದಲ್ಲ. ಇವರು ಪ್ರತಿ ವರ್ಷ ಹೋಗುತ್ತಾರೆ. ಇದು ಅವರು ಸೀನಿಯರ್ಸ್ ಎಲ್ಲ ಸುಮಾರು ಜನ ಹೋಗ್ತಾರೆ. ಸೊ ಹೋಗಿದ್ದಕ್ಕೆ ಅದಕ್ಕೆ ಅರ್ಥ ಕಲ್ಪಿಸೋಕ್ಕಿಲ್ಲ. ಮತ್ತು ಬೇರೆ ಟೀಮು ಈಗ ದುಬೈಗೆ ಹೋಗಿ ಬಂದರು. ಎಷ್ಟು ಸಲ, 5 ಟೀಮ್ ಹೋಗಿ ಬಂದರೆ. ದುಬೈಗೆ ಹೋಗಿದ್ರು, ಯುರೋಪ್ಗೆ ಹೋಗಿ ಬಂದಿದ್ರು, ಬೇರೆ ಕಡೆ ಎಲ್ಲ ಹೋಗಿ ಬರ್ತಾರೆ. ಯಾವ ಟೀಮು? DK ಶಿವಕುಮಾರ್ ಅವ್ರ ಟೀಮ್, ಸಿದ್ದರಾಮಯ್ಯ ಅವ್ರ ಟೀಮ್ ಅಂತ ಇಲ್ಲ, ಹಂಗಿಲ್ಲ. ಅದ್ರಾಗ ಎರಡು ಮಿಕ್ಸ್ ಅದ. ಅದ್ರಾಗ ಎರಡೂ ಮಿಕ್ಸ್ ಐತೆ ಅದರಲ್ಲಿ.
ಟೀಮ್ ಅನ್ನೋಕ್ಕೆ ಬರೋಂಗಿಲ್ಲ, ಅದು ಇಬ್ಬರು ಮಿಕ್ಸ್ ಇದ್ದಾರೆ. ಅವ್ರ ಸಮರ್ಥಕರು ಇದ್ದಾರೆ, ಇವ್ರ ಸಮರ್ಥಕರು ಅದರಲ್ಲಿ ಇದ್ದಾರೆ. ಸ್ಟಾರ್ಟಿಂಗ್ 35 ಜನರು ಲಿಸ್ಟ್ ಆಗಿತ್ತು ಸರ್. ಈಗ ಹೋಗಿರೋರು ಎಂಟು ಜನಕ್ಕೆ ಅಂತ ಯಾಕೆ ಹೋಗೋರೆಲ್ಲ ಸ್ಟಕ್ ಆದ್ರು ಸರ್. ಪ್ಲಾನ್ ಬೆಳಗಾವಿಯಿಂದನೇ ಶುರುವಾಗಿತ್ತು ಅಂತ. ಕೆಲವೆಲ್ಲ ನಿಮಗೆ ಹೆದರಿ ಕೈ ಬಿಟ್ರು. ನಾವ್ಯಾಕೆ ಹೊಸಬ್ರೆ ಅಂತ ನಮಗೆಲ್ಲ ಹೇಳಿದ್ರು, ಅವರು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಇನ್ನು ಹೈಕಮಾಂಡ್ನವ್ರಿಗೂ ಅವರು ಹೇಳಿದ್ರೆ ಅದಕ್ಕೆ ಅರ್ಧ ಬಂದುಬಿಟ್ಟಿರ್ಬೇಕು. ಕೊನೆಗೆ ನಾವು ಯಾರು ಪರವಾಗಿಲ್ಲ ಅನ್ನೋರು ಆ ಕಡೆ ಹೋಗಿದ್ರೆ ಹೋದಿರ್ಬೇಕು ಅಷ್ಟೇ. ನಿಮ್ಗಾನ ಟೀಮ್ ಇದೆಯಾ ಸರ್? ನಾವು ಹೇಳಿದ್ವಿ ಲೈಕ್ ಮೈಂಡೆಡ್ ಟೀಮ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಿಂದೆ ಸಾಕಷ್ಟು ಸರಿ ಹೇಳಿದ್ವಿ. ಅವ್ರವ್ರ ಟೀಮ್ ಇದ್ದೇ ಇರ್ತೈತೆ. ಲೈಕ್ ಮೈಂಡ್ ಅವರು ಕೂಡ್ತಾರೆ, ಚರ್ಚೆ ಮಾಡ್ತಾರೆ, ಇದ್ದೇ ಇದೆ. ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಟೀಮ್ ಇದ್ದೇ ಇರ್ತಾವೆ. ಇಲ್ಲಿ ಪಕ್ಷ ಓಕೆ ಒಂದು ಇದ್ದೇ ಇರ್ತದೆ. ಪಕ್ಷಕ್ಕೆ ಒಳಗೆ ಕೆಳಗಡೆ ಇದೆಲ್ಲ ಟೀಮ್ಗಳು ಇದ್ದೇ ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಈಗ ಮೈಸೂರು ಇತ್ತು ಸರ್, ಅದಾದ್ಮೇಲೆ ಅಲ್ಲಿಂದ ಏನೋ ಫ್ಲೈಟ್ ಗೀಟ್ ಬೇರೆ ಕಡೆ ಹೋಗುತ್ತಾ ಈಗ? ಎಲ್ಲಿ ಹೋಗಲ್ಲ, ಇಲ್ಲೇ ಕೂಡ್ತಾರೆ, ಇಲ್ಲೇ ಎಲ್ಲರೂ ಬರ್ತಾರೆ, ಇಲ್ಲೇ ಮಾತಾಡ್ತೀವಿ, ಇಲ್ಲೇ ಮುಗಿಸ್ತೀವಿ, ಮತ್ತೆ ಯಾಕಲ್ಲ. ಸರ್, ಈಗ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿ ವೈಸು ರಿಸರ್ವೇಶನ್ ಅನ್ನೋದನ್ನ ಶುರು ಮಾಡಿದ್ದಾರೆ. ಈಗ ಮೊನ್ನೆ ಅದು ಬಹಳ ದೊಡ್ಡ ಬದಲಾವಣೆ ಸೃಷ್ಟಿ ಮಾಡ್ತಾ ಇದೆ ಸರ್. ಆಕ್ಚುಲಿ ಈಗ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ನೇ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಒಂದ್ ಕಡೆ ಕೋರ್ಟ್ ಸ್ಟೇ ಕೊಟ್ಟಿದೆ, ಮತ್ತೊಂದ್ ಕಡೆ ಇಂಪ್ಲಿಮೆಂಟ್ ಕೂಡ ಆಗಿಲ್ಲ. ಸೊ ಇದರ ಮಧ್ಯದಲ್ಲಿ ಸಬ್ಜೆಕ್ಟ್ ವೈಸ್ ಇದ್ದಂತ ರಿಸರ್ವೇಶನ್ ಅನ್ನ ಯೂನಿವರ್ಸಿಟಿ ವೈಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಗೊತ್ತಿಲ್ಲ. ನಿನ್ನೆ ಅದು ನಮ್ಮ ಸಬ್ ಕಮಿಟಿಯಲ್ಲೇ ಚರ್ಚೆ ಆಗಿದ್ರೆ ಆ ಥರ ಏನೋ ಮಾಡ್ಬೇಕಂತ. ಅಥವಾ ನೋಡೋಣ, ಅದು ಅನುಕೂಲ ಐತೆ ಅನಾನುಕೂಲತೆ ಚರ್ಚೆ ಮಾಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತಲ್ಲ ಸರ್. ನೋಡೋಣ, ಅದ್ರ ಬಗ್ಗೆ ಯಾರಿಗೆ ಅನ್ಯಾಯ ಆಗಿದ್ದರೆ ಅದ್ರ ಬಗ್ಗೆ ಸರಿಪಡಿಸುವಂಥ ಪ್ರಯತ್ನ ಸೀನಿಯರ್ಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ ನಾವು. ಓಕೆನಾ?